ನಮಸ್ತೆ. 15/4/2024 ಸೋಮವಾರದ ಶುಕ್ಲಪಕ್ಷ ಸಪ್ತಮಿ ಇದೆ. ಮಧ್ಯಾಹ್ನ 12 ಗಂಟೆ 11 ನಿಮಿಷ 47 ಸೆಕೆಂಡ್ವರೆಗೂ ಸಪ್ತಮಿ ಆದ ಮೇಲೆ ಅಷ್ಟಮಿ ಆದ ಮೇಲೆ ನವಮಿ ಬರೋದು. ಹಂಗಾಗಿ ಯಾವ ನವಮಿ ಆದರೂ ರಾಮನವಮಿ ಆದರೂ ಅದರ ಸಮಯ ಈಗಿಲ್ಲ. ಇವತ್ತು ಪುನರ್ವಸು ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 3 ಗಂಟೆ 5 ನಿಮಿಷ 17 ಸೆಕೆಂಡ್ವರೆಗಿದೆ. ಆದರೆ ಇವತ್ತಿನ ದಿನ ಹೇಗಿದೆ ಅಂತಂದರೆ ಅಶುಭ ದಿನ ಪೂರ್ತಿ ಹಾಗೇ ಇದೆ. ಆಮೇಲೆ ಪುಷ್ಯ ನಕ್ಷತ್ರ ಬರುತ್ತದೆ, ಸಿದ್ಧಿಯು ಆನಂದವೂ ಬರುತ್ತದೆ. ಆ ನಕ್ಷತ್ರ ಬರಬೇಕು ಅಂತಂದರೆ ರಾತ್ರಿ 3 ಗಂಟೆ 6 ನಿಮಿಷ ಆಗ್ಬಿಡುತ್ತದೆ. ಹಂಗಾಗಿ ಇವತ್ತಿನ ದಿನಕ್ಕೆ ಮುಹೂರ್ತ ಕಾರ್ಯಗಳು ಮತ್ತೊಂದು ಮಾಡೋಕ್ಕೆ ಶುಭವಾಗಿ ಇಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡಿ ಪೂಜೆ ಮಾಡಿ, ಯಾಕೆಂದರೆ ಅಶುಭವಾಗಿರೋದ್ರಿಂದ. ನಂತರ ಇವತ್ತು ನೋಡುವಂಥದ್ದು ಏನು ಅಂತಂದರೆ ಸೂರ್ಯೋದಯ 6 ಗಂಟೆ 7 ನಿಮಿಷ. ಅದರ ಪ್ರಕಾರ ಇವತ್ತು ಬೆಳಗ್ಗೆ 6:07 ರಾತ್ರಿ 8:39ವರೆಗೂ ಮಿಥುನ ರಾಶಿ. ಆ ನಂತರ ನಾಳೆವರೆಗೂ ಕರ್ಕಾಟಕ ರಾಶಿ ಇರುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆ 7 ನಿಮಿಷದಿಂದ 7:53ವರೆಗೂ ಪುನರ್ವಸು ನಕ್ಷತ್ರ 1ನೇ ಪಾದ ಮಿಥುನ ರಾಶಿ. ಅಂದರೆ ಮಕ್ಕಳಿಗೆ ಏನಾದ್ರು ಹುಟ್ಟಿದ್ರೆ ಇಷ್ಟರಲ್ಲಿ ಹುಟ್ಟಿದ್ರೆ 1ನೇ ಪಾದ ಅಂತ. ಆ ನಂತರ ಮಧ್ಯಾಹ್ನ 2:15ವರೆಗೂ ಪುನರ್ವಸು ನಕ್ಷತ್ರ 2ನೇ ಪಾದ. ಆಮೇಲೆ 3ನೇ ಪಾದ ಬರುತ್ತದೆ. ಅಂದರೆ ಮಧ್ಯಾಹ್ನ 2:15 ಮೇಲೆ ರಾತ್ರಿ 8:39ವರೆಗೂ. ಆ ನಂತರ ನೋಡಬೇಕು ಅಂತಂದರೆ ಅಂದರೆ ರಾತ್ರಿ 8:39ನ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 3 ಗಂಟೆ 5 ನಿಮಿಷದವರೆಗೂ ಪುನರ್ವಸು ನಕ್ಷತ್ರ 4ನೇ ಪಾದ. ರಾತ್ರಿ 8:39ವರೆಗೂ ಪುನರ್ವಸು ನಕ್ಷತ್ರ 3ನೇ ಪಾದ ಅಂದರೆ ಮಿಥುನ ರಾಶಿ ಇರುತ್ತದೆ. ಆಮೇಲೆ ಕರ್ಕಾಟಕ ರಾಶಿ ಸ್ಟಾರ್ಟ್ ಆಗಿ ರಾತ್ರಿ 3:05ಕ್ಕೆ ಈ ಪುನರ್ವಸು ನಕ್ಷತ್ರವೇ ಮುಗೀತದೆ. ಅಲ್ಲಿಂದ ಪುಷ್ಯ ನಕ್ಷತ್ರ ಸ್ಟಾರ್ಟ್. ಇವತ್ತು 100% ಒಳ್ಳೆಯದು ಕೆಟ್ಟೋದು ಅಂತ ನೋಡ್ಕೊಳ್ಳೋಣ. ಇವತ್ತು ದಿನವೇ ಅಶುಭವಾಗಿರೋದ್ರಿಂದ ಖಂಡಿತ ಶುಭವಲ್ಲ. ಆದರೂ ಎಮರ್ಜೆನ್ಸಿಗೆ ನೋಡ್ಬೋದು. ಎಮರ್ಜೆನ್ಸಿಗೆ ಮಾತ್ರ ನಾವು ಕೊಡುವ ಒಳ್ಳೆಯ ಟೈಮ್ 6 ಗಂಟೆ 7 ನಿಮಿಷದಿಂದ 7:38ವರೆಗೂ ಒಂದು ಶುಭ ಸಮಯ. 9:15ರಿಂದ 9:53ವರೆಗೂ ಶುಭ ಸಮಯ. 12:22ರಿಂದ 12:42ವರೆಗೂ ಶುಭ ಸಮಯ. ಮಧ್ಯಾಹ್ನ 1:36ರಿಂದ 2:18ವರೆಗೂ ಶುಭ ಸಮಯ. ಸಂಜೆ 4 ಗಂಟೆ 4 ನಿಮಿಷದಿಂದ 12:17ವರೆಗೂ ಶುಭ ಸಮಯ. ಅದೇ ಥರ ರಾತ್ರಿ 1:48ರಿಂದ 2:37ವರೆಗೂ ಶುಭ ಸಮಯ. ಬೆಳಗಿನ ಜಾವ 3 ಗಂಟೆ 7 ನಿಮಿಷದಿಂದ 5:29ವರೆಗೂ ಶುಭ ಸಮಯ. ಶುಭ ಸಮಯಗಳು ಅಂತಂದರೆ ಎಮರ್ಜೆನ್ಸಿ, ಆಸ್ಪತ್ರೆ, ಪೂಜಾ ಕಾರ್ಯಗಳಿಗೆ ಮಾತ್ರ, ಮುಹೂರ್ತ ಕಾರ್ಯಗಳಕ್ಕಲ್ಲ, ನೂತನ ಕಾರ್ಯಗಳಕ್ಕಲ್ಲ, ಬಂಡವಾಳ ಹಾಕೋದಕ್ಕಲ್ಲ. ಎಚ್ಚರ. ಸರಿ, 100% ಕೆಟ್ಟೋದು ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಬೆಳಗ್ಗೆ 6 ಗಂಟೆ 7 ನಿಮಿಷದಿಂದ ಅದು ಸ್ವಲ್ಪ ದೋಷ ಬರುವಂಥದ್ದು ರಾತ್ರಿ 8:39ವರೆಗೂ. ಹಂಗಾಗಿ ಇರೋದರಲ್ಲಿ ಅಶುಭ ದಿನವಾಗಿದೆ. ಅದರ ಜೊತೆ ಇದು ಸೇರೋದರಿಂದ ಖಂಡಿತವಾಗಿ ಇದರಲ್ಲಿ ಗಮನ ಕೊಡಲೇಬೇಕು. 7:40ರಿಂದ 9:13ವರೆಗೂ ರಾಹುಕಾಲ. 9:55ರಿಂದ 12 ಗಂಟೆ 7 ನಿಮಿಷದವರೆಗೂ ಮೃತ್ಯು. ಇದರಲ್ಲೇ ಮೃತ್ಯು ಇನ್ನೂ ಮುಗಿದಿಲ್ಲ. ಅಷ್ಟರಲ್ಲಿ 10:46ರಿಂದ 12:20ವರೆಗೂ ಯಮಕಂಡ ಕಾಲ. 12:44 ಮೇಲೆ 1:34ವರೆಗೂ ದುರ್ಮುಹೂರ್ತ. ಆಮೇಲೆ ಮಧ್ಯಾಹ್ನ 2 ಗಂಟೆ 20 ನಿಮಿಷದ ನಂತರ 4 ಗಂಟೆ 2 ನಿಮಿಷ PM ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆ ಸಮಯದ ನಂತರ ನಾವು ನೋಡಿದ್ರೆ ಸುಮಾರು ಟೈಮು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವತ್ತೂ ಶುಭ ಸಮಯ ಕಾಲದಲ್ಲಿ ಯಾವುದಾದ್ರು ಪ್ರಾರಂಭ ಮಾಡ್ಬೋದು, ಆದರೂ ದಿನ ಚೆನ್ನಾಗಿರಬೇಕು. ಅದೇ ಸಮಯದಲ್ಲಿ ಶುಭ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ರೆ ಅಶುಭ ಸಮಯದಲ್ಲಿ ನಿಲ್ಲಿಸಬೇಕಾಗಿಲ್ಲ. ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1:46ವರೆಗೂ ವಿಷವಿದೆ. ರಾತ್ರಿ 2:39ರಿಂದ 3:05ವರೆಗೂ ಮೃತ್ಯು ಇದೆ. ಈ ರೀತಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಯೋಚನೆ ಮಾಡಿ ಇನ್ನೊಂದು ದಿನದಲ್ಲಿ ಮಾಡಬಹುದಾ ಏನು ಅಂತ ತೀರ್ಮಾನ ಮಾಡಿಕೊಳ್ಳಿ.
ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಾವು ಹೇಳಿದಂತೆ ಇವತ್ತು ದಿನ ಪೂರ್ತಿ ಅಶುಭವಾಗಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ ಅಂತ ನಾವು ಫಸ್ಟೇ ಹೇಳಿದಾಯಿತು. ಇದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿ. ನಾವು ಹೇಳಿದ ಈ ಪುನರ್ವಸು ನಕ್ಷತ್ರ ಮುಗಿಯುವವರೆಗೂ, ಅಂದರೆ ರಾತ್ರಿ, ಅಂದರೆ ಬೆಳಗಿನ ಜಾವ ಅಂತ ಇಟ್ಕೋಬೋದು, 3 ಗಂಟೆ 5 ನಿಮಿಷದವರೆಗೂ ಈ ರೀತಿ ಇದೆ. ಆಮೇಲೆ ಬರುವಂಥ ಸಮಯವೇ ಉತ್ತಮ ಸಮಯವಾಗಿರುತ್ತದೆ. ಹಾಗಾಗಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ತಾರಾ ಚಂದ್ರಬಲ ಇದೆಲ್ಲ ನೋಡಬೇಕಾ ಅಂತಂದರೆ ಶುಭವೇ ಇಲ್ಲದ ದಿನದಲ್ಲಿ ಇದೆಲ್ಲ ನೋಡೋದು ವೇಸ್ಟು ಅಂತ. ಹಾಗಾಗಿ ನಾಳೆ ಬರುವ